ನಮಸ್ತೆ, ನಾನು ಡಾಕ್ಟರ್ ಅಪೂರ್ವ ಮುಕುಂದ್. ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಮದ ಬಗ್ಗೆ ಮಾತಾಡೋಣ. ಅಂದ್ರೆ ನಮ್ಮ ಸ್ಕಿನ್ ಹೆಲ್ತ್ ಬಗ್ಗೆ ಮಾತಾಡೋಣ. ಸುಮಾರು ಜನಕ್ಕೆ ಸಮಸ್ಯೆ ಇರುತ್ತೆ, ನಮ್ಮ ಸ್ಕಿನ್ ಡಲ್ ಆಗಿ ಕಾಣ್ತಿದೆ, ಅಥವಾ ನಮ್ಗೆ ತುಂಬಾ ಮಾರ್ಕ್ಸ್ ಗಳಿದೆ, ಅಥವಾ ಪಿಗ್ಮೆಂಟೇಶನ್ ಇದೆ ನಮ್ಮ ಮುಖದ ಮೇಲೆ ಅಂತ ಸುಮಾರು ಜನಕ್ಕೆ ಈ ತೊಂದರೆಗಳು ಆಗ್ತಾ ಇರುತ್ತೆ. ಮೊದಲನೇದಾಗಿ ಈ ಸ್ಕಿನ್ ಅಲ್ಲಿ ಯಾಕೆ ಇದೆಲ್ಲ ತೊಂದರೆಗಳು ಕಾಣಿಸುತ್ತೆ, ಹೇಗೆ ನಾವು ಸ್ಕಿನ್ ನ ಹೆಲ್ದಿ ಆಗಿ ಇಟ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಸ್ಕಿನ್ ಡ್ಯಾಮೇಜ್ ಆಗಕ್ಕೆ ತುಂಬಾ ಕಾರಣಗಳಿದೆ. ಮೊದಲನೇ ಕಾರಣ ಏನು ಅಂತ ಹೇಳಿದ್ರೆ, ನಮ್ಮ ಸ್ಕಿನ್ ಎಕ್ಸ್ಪೋಜರ್ ಆಗುತ್ತೆ, ಬಿಸಿಲಿಗಾಗುತ್ತೆ, ಅಥವಾ ನಮ್ಮ ಗಾಳಿಗಾಗುತ್ತೆ, ಪೊಲ್ಯೂಷನ್ಗಾಗುತ್ತೆ. ಅದರಿಂದ ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು. ಈ ಸನ್ ಬರ್ನ್ ಆಗೋದು ತುಂಬಾ ಕಾಮನ್ ಆಗಿ ಕಾಣಿಸುತ್ತೆ. ಅದರಿಂದ ನಮ್ಗೆ ಟ್ಯಾನಿಂಗ್ ಆಗೋದು ಅಥವಾ ನಮ್ಗೆ ಪಿಗ್ಮೆಂಟೇಶನ್ ಆಗೋದು ಒಂದು ಕಾಮನ್ ಕಾರಣ. ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದು ನಮ್ಮ ಬಿಸಿಲಿಗೆ ತುಂಬಾ ಹೋಗ್ತಿದೀವಿ, ಏನು ಪ್ರೊಟೆಕ್ಷನ್ ಇಟ್ಕೊಂಡಿಲ್ಲ ಅಂತ ಹೇಳಿದ್ರೆ. ಇನ್ನೊಂದು ಕಾರಣ ಏನು ಅಂತ ಹೇಳಿದ್ರೆ ಹಾರ್ಮೋನಲ್ ಸಮಸ್ಯೆಗಳು. ಅಂದ್ರೆ ನಮ್ಗೆ ಏನಾದ್ರು ಹಾರ್ಮೋನಲ್ ತೊಂದರೆಗಳಿದ್ರೆ, ಹಾರ್ಮೋನ್ಗಳ ಏರುಪೇರು ಆಗ್ತಿದ್ರೆ ನಮ್ಗೆ ಮುಖದ ಮೇಲೆ ಅಥವಾ ನಮ್ಮ ತ್ವಚೆ ಮೇಲೆ ಇದು ಬರುತ್ತೆ. ತುಂಬಾ ಡ್ರೈನೆಸ್ ಆಗುವಂಥದ್ದಾಗಿರ್ಬೋದು, ಅಥವಾ ನಿಮ್ಗೆ ಮಾರ್ಕ್ಸ್ ಗಳು ಕಾಣಿಸ್ತಿದೆ. ಎಲ್ಲದಕ್ಕಿಂತ ಕಾಮನ್ ಕಂಡೀಷನ್ ಅಂದ್ರೆ ನಿಮ್ಮ ಈ ಕೆನ್ನೆ ಬೋನ್ ಮೇಲೆ ನಿಮ್ಗೆ ಪಿಗ್ಮೆಂಟೇಶನ್ ಕಾಣಿಸುತ್ತೆ. ಸುಮಾರು ಮಹಿಳೆಯರಿಗೆ ಈ ತೊಂದರೆ ಇರುತ್ತೆ. ಇದನ್ನ ನಾವು ಮೆಲಾಸ್ಮಾ ಅಂತ ಕರಿತೀವಿ. ಅಂದ್ರೆ ನಿಮ್ಗೆ ಮಾರ್ಕ್ ಆಗುವಂಥದ್ದು ಹಾರ್ಮೋನ್ ಸಮಸ್ಯೆಯಿಂದ ಆಗುತ್ತೆ. ಕೆಲವೊಬ್ಬರಿಗೆ ಇದು ಪ್ರೆಗ್ನೆನ್ಸಿಯಲ್ಲಿ ಸ್ಟಾರ್ಟ್ ಆಗುತ್ತೆ, ಕೆಲವೊಬ್ಬರಿಗೆ ಮುಟ್ಟು ನಿಲ್ಲೋ ಸಮಯದಲ್ಲಿ ಆಗತ್ತೆ. ಸೊ ಹೀಗೆ ಬೇರೆ ಬೇರೆ ಸಮಸ್ಯೆ. ಅದಲ್ಲದೆ ಈ PCOD, ಥೈರಾಯ್ಡ್ ಅಥವಾ ಡಯಾಬಿಟೀಸ್, ಈ ಹಾರ್ಮೋನಲ್ ತೊಂದರೆಗಳಿರೋರಿಗೆ ಸಾಧಾರಣವಾಗಿ ನೀವು ನೋಡಿರ್ತೀರ, ಬರೀ ಮುಖದ ಸುತ್ತು ಇಲ್ಲಿ ಬಾಯಿ ಹತ್ರ ಪಿಗ್ಮೆಂಟೇಶನ್ ಕಾಣಿಸುತ್ತೆ, ಅಥವಾ ನಿಮ್ಮ ಕುತ್ತಿಗೆ ಮೇಲೆ, ನೆಕ್ ಮೇಲೆ ಕಪ್ಪಗಾಗಿರುವಂಥದ್ದು. ಇದು ನಿಮ್ಮ ಕೊಳೆ ಅಲ್ಲ, ಅಥವಾ ನೀವು ಚೆನ್ನಾಗಿರೋ ಸೋಪ್ ಹಾಕೊಂಡ್ರೆ ಹೋಗಲ್ಲ. ಇದು ಹಾರ್ಮೋನಲ್ ಪಿಗ್ಮೆಂಟೇಶನ್. ನಿಮ್ಮ ಹಾರ್ಮೋನ್ಸ್ ಗಳಿಂದ ಈ ಪಿಗ್ಮೆಂಟ್ ಜಾಸ್ತಿ ಆಗ್ತಿದೆ, ಅದಕ್ಕೆ ನಿಮ್ಗೆ ಆಗುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಸ್ಕಿನ್ ಬ್ಯಾರಿಯರ್ ಡಿಸ್ರಪ್ಟ್ ಆಗುತ್ತೆ. ಸ್ಕಿನ್ ಬ್ಯಾರಿಯರ್ ಅಂದ್ರೆ ಏನು? ನಮ್ಮ ತ್ವಚೆಯಲ್ಲಿ ಏನು ಅಣುಗಳಿದೆಯಲ್ಲ, ಸೆಲ್ಸ್ ಅಂತ ನಾವು ಹೇಳ್ತೀವಿ, ಅದು ಟೈಟ್ ಆಗಿ ಒಂದಕ್ಕೊಂದು ಪಕ್ಕದಲ್ಲಿ ಇರ್ಬೇಕು. ಅವಾಗ ನಮ್ಮ ಸ್ಕಿನ್ ಹೆಲ್ತ್ ಚೆನ್ನಾಗಿರುತ್ತೆ. ಆದ್ರೆ ಇದು ಬ್ರೇಕ್ ಆದಾಗ ಇದು ತ್ವಚೆಯ ಹೆಲ್ತ್ ಚೆನ್ನಾಗಿರಲ್ಲ. ಅಂದ್ರೆ ನಿಮ್ಮ ತ್ವಚೆ ತುಂಬಾ ಡಲ್ ಆಗಿ ಕಾಣಿಸ್ತಾ ಇರುತ್ತೆ. ಏನಾದ್ರೂ ಹಚ್ಬೇಕು ಅಂತ ನೀವು ಅನ್ಕೋತೀರಾ, ಬಟ್ ತುಂಬಾ ಡಲ್ ಆಗಿ ಕಾಣಿಸುತ್ತೆ. ಇದನ್ನ ನಾವು ಸ್ಕಿನ್ ಬ್ಯಾರಿಯರ್ ಡಿಸ್ರಪ್ಷನ್ ಅಂತ ಹೇಳ್ತೀವಿ. ಈ ಸ್ಕಿನ್ ಬ್ಯಾರಿಯರ್ ಬ್ರೇಕ್ ಆದಾಗ್ಲೇ ನಿಮ್ಗೆ ಸ್ಕಿನ್ ಅಲರ್ಜಿಗಳಾಗೋದು ತುಂಬಾ ಸಹಜ. ಸೊ ಇದು ಯಾಕಾಗತ್ತೆ ಅಂತ ಹೇಳಿದ್ರೆ, ಹಾರ್ಶ್ ಕೆಮಿಕಲ್ಸ್ ಯೂಸ್ ಮಾಡೋದ್ರಿಂದ. ಪ್ರತಿದಿನ ನೀವೇನಾದ್ರೂ ಸ್ಟ್ರಾಂಗ್ pH ಇರುವ ಸೋಪ್ ಯೂಸ್ ಮಾಡ್ತಿದ್ದೀರಾ, ಅಥವಾ ಕ್ರೀಮ್ಗಳು ಸ್ಟ್ರಾಂಗ್ ಆಗಿರೋದು ಎಲ್ಲ ಹಚ್ತಿದ್ದೀರಾ ಅಂದ್ರೆ ಸ್ಕಿನ್ ಬ್ಯಾರಿಯರ್ ಬ್ರೇಕ್ ಆಗುತ್ತೆ. ಇನ್ನು ಏನು ಪ್ರಾಬ್ಲಮ್ಸ್ ಆಗ್ಬೋದು ಅಂತ ಹೇಳಿದ್ರೆ, ನೀವು ತುಂಬಾ ಜಾಸ್ತಿ ನಿಮ್ಮ ಫೇಸ್ ವಾಶ್ ಮಾಡ್ತಾ ಇದ್ರೆ, ಪ್ರತಿ 2 ಗಂಟೆಗೂ ಕೂಡ ನೀವು ಮುಖ ತೊಳಿತೀರಾ, ಅದು ಸೋಪ್ ಹಾಕಿ ತೊಳಿತೀರಾ ಅಂದ್ರೆ ಅದ್ರ ಮೇಲೆ ಇರುವ ಒಂದು ಲೇಯರೇ ಹೋಗ್ಬಿಡುತ್ತೆ. ಸೊ ಅದರಿಂದ ನಿಮ್ಗೆ ತುಂಬಾ ಬೇಗ ಅಲರ್ಜಿಗಳು ಆಗೋದು ತುಂಬಾ ಸಹಜ. ಅದಲ್ಲದೆ ಯಾವ್ದು ಸಿಕ್ಕಿದೆ ಅದೆಲ್ಲ ಕ್ರೀಮ್ಗಳು ಹಚ್ಚೋದು, ಇದೆಲ್ಲ ಮಾಡೋದ್ರಿಂದ ಕೂಡ ಆಗುತ್ತೆ. ಇನ್ನು ಕೆಲವೊಬ್ಬರಿಗೆ ಸ್ಟ್ರೆಸ್ ಇಂದ ತುಂಬಾ ಕಾಮನ್ ಆಗುತ್ತೆ. ನೀವು ಯಾವಾಗ ಸ್ಟ್ರೆಸ್ ಆಗ್ತಿರೋ ಅವಾಗ ನಿಮ್ಗೆ ಫೇಸ್ ಅಲ್ಲಿ ಪಿಂಪಲ್ಸ್ ಬರುತ್ತೆ. ಸೊ ಇದು ತುಂಬಾ ಕಾಮನ್. ಇಲ್ಲ ಅಂದ್ರೆ ನಿಮ್ಮ ಗಟ್ ಹೆಲ್ತ್ ಸಮಸ್ಯೆ ಇದ್ರೆ, ನಾವು ಗಟ್ ಹೆಲ್ತ್ ವಿಡಿಯೋದಲ್ಲಿ ಹೇಳಿದ್ವಿ, ಗಟ್ ಸ್ಕಿನ್ ಆಕ್ಸಿಸ್ ಅಂತ ಇರುತ್ತೆ. ಅಂದ್ರೆ ನಮ್ಮ ಕರಳು ಹಾಗೂ ತ್ವಚೆಗೆ ಇರುವ ಕನೆಕ್ಷನ್, ಇದು ಬ್ರೇಕ್ ಆದ್ರೆ ನಮ್ಗೆ ಅಲರ್ಜಿ ಆಗೋದು ತುಂಬಾ ಸಹಜ, ಪಿಂಪಲ್ಸ್ ಬರೋದು ತುಂಬಾ ಸಹಜ. ಇಲ್ಲ ಅಂದ್ರೆ ಕೆಲವೊಬ್ಬರಿಗೆ ಆಟೋ ಇಮ್ಯೂನ್ ಕಂಡೀಷನ್ಸ್ ಗಳು ಕೂಡ ಇರುತ್ತೆ. ಆಟೋ ಇಮ್ಯೂನ್ ಕಂಡೀಷನ್ಸ್ ಅಂದ್ರೆ ಸೋರಿಯಾಸಿಸ್ ಆಗಿರ್ಬೋದು, ಎಕ್ಸಿಮಾ ಆಗಿರ್ಬೋದು. ಸೊ ಈ ರೀತಿ ಸಮಸ್ಯೆಗಳು ನಮ್ಮ ತ್ವಚೆ ಮೇಲೆ ಉಂಟಾಗುತ್ತೆ. ಈಗ ಮೊದಲನೇದಾಗಿ ಹೇಗೆ ನಮ್ಮ ಸ್ಕಿನ್ ನ ಚೆನ್ನಾಗಿ ಇಟ್ಕೋಬೇಕು, ನಮ್ಮ ತ್ವಚೆನ ಮೇಂಟೈನ್ ಮಾಡಬೇಕು ಹೆಲ್ದಿಯಾಗಿ ಅಂದ್ರೆ, ನಾವು ಬೇಸಿಕ್ ಆಗಿ ಏನೆಲ್ಲ ಯೂಸ್ ಮಾಡಬೇಕು ಅಥವಾ ಹೇಗೆ ಇಟ್ಕೊಳ್ಬೇಕು ಅಂತ ತಿಳ್ಕೊಳ್ಳೋಣ. ನಮ್ಮ ಸ್ಕಿನ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಮೊದಲನೇದಾಗಿ ಅದನ್ನ ಕ್ಲೀನ್ ಆಗಿ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಕ್ಲೀನ್ ಆಗಿ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿದ್ರೆ, ಮೈಲ್ಡ್ ಆಗಿರುವ ಫೇಸ್ ವಾಶ್ ನ ಯೂಸ್ ಮಾಡ್ಬೋದು, ಅಥವಾ ಸೋಪ್ ನ ಯೂಸ್ ಮಾಡ್ಬೋದು. ಆದ್ರೆ ಇದರ pH ತುಂಬಾ ಜಾಸ್ತಿ ಇರಬಾರ್ದು. ಇಲ್ಲ ಅಂದ್ರೆ ಕೆಲವೊಬ್ರು ಹರ್ಬಲ್ ಆಗಿ ನೀವು ಯೂಸ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ, ಮನೆಯಲ್ಲೇ ಕಡಲೆ ಹಿಟ್ಟು ಅಥವಾ ನಿಮ್ಮ ಮೊಸರು ಇದೆಲ್ಲ ಯೂಸ್ ಮಾಡ್ಬೋದು ನಿಮ್ಮ ಫೇಸ್ ನ ಕ್ಲೀನ್ ಆಗಿ ಇಟ್ಕೊಳಕ್ಕೆ.
ಆದ್ರೆ ದಿನಕ್ಕೆ 2 ಟೈಮ್ಸ್ ಆದ್ರೂ ಮಿನಿಮಮ್ ನೀವು ಮುಖನ ತೊಳಿಬೇಕು. ಬೆಳಗ್ಗೆ ಒಂದ್ಸಲ, ರಾತ್ರಿ ಮಲ್ಗೋ ಮುಂಚೆ ಒಂದ್ಸಲ. ಸೊ ಕ್ಲೀನ್ ಆಗಿ ಇಟ್ಕೋಬೇಕು ನಿಮ್ಮ ಫೇಸ್, ಅದು ಮುಖ್ಯ. ಎರಡನೇದೇನು ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ನ ಚೆನ್ನಾಗಿ ಮಾಯಿಶ್ಚರೈಸ್ ಮಾಡ್ಬೇಕು. ಅಂದ್ರೆ ಸಾಫ್ಟ್ ಆಗಿ ಇರ್ಬೇಕು, ಡ್ರೈ ಆಗ್ಬಾರ್ದು. ನಿಮ್ಮ ಸ್ಕಿನ್ ನ ನೀವೇನಾದ್ರೂ ಏನು ಕ್ರೀಮ್ ಹಚ್ಚಿಲ್ಲ, ನಿಮ್ ಮುಖ ತೊಳ್ಕೊಂಡ್ರಿ ಆದ್ರೆ ಅದ್ರ ಮೇಲೆ ಏನು ಹಚ್ಚಿಲ್ಲ ಅಂದ್ರೆ ಏನಾಗತ್ತೆ, ನಿಮ್ ಸ್ಕಿನ್ ತುಂಬಾ ಡ್ರೈ ಆಗತ್ತೆ. ಆ ಡ್ರೈನೆಸ್ ಸರಿಪಡಿಸ್ಕೊಳ್ಬೇಕು ಅಂತ ಅಂದ್ರೆ ನಿಮ್ಮ ತ್ವಚೆ ತುಂಬಾ ಜಾಸ್ತಿ ಆಯಿಲ್ ಪ್ರೊಡ್ಯೂಸ್ ಮಾಡುತ್ತೆ. ಆಯಿಲ್ ಪ್ರೊಡಕ್ಷನ್ ಇಂದ ಮತ್ತೆ ಪಿಂಪಲ್ಸ್ ಆಗುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಆಗ್ಬಾರ್ದು ಅಂದ್ರೆ ಬೇಸಿಕ್ ಯಾವ್ದಾದ್ರೂ ಒಂದು ಕ್ರೀಮ್ ನ ಹಚ್ಬಹುದು. ಆ ಕ್ರೀಮ್ ತುಂಬಾ ಜಾಸ್ತಿ ಎಣ್ಣೆ ತರಾನು ಇರಬಾರ್ದು ಅಥವಾ ತುಂಬಾ ಜಾಸ್ತಿ ಲೈಟ್ ವೇಟ್ ಕೂಡ ಇರಬಾರ್ದು. ಸ್ವಲ್ಪ ಮಾಯಿಶ್ಚರೈಸೇಷನ್ ಇರಬೇಕು. ಯಾರಿಗೆ ಡ್ರೈ ಸ್ಕಿನ್ ಇದೆ ಅವರು ಸ್ವಲ್ಪ ಆಯಿಲಿ ಮಾಯಿಶ್ಚರೈಸರ್ ಯೂಸ್ ಮಾಡಬಹುದು ಅಥವಾ ಎಣ್ಣೆಗಳನ್ನ ಯೂಸ್ ಮಾಡಬಹುದು. ಯಾರಿಗೆ ಪಿಂಪಲ್ಸ್ ಆಗುವಂತ ಸ್ಕಿನ್ ಇದೆ ಅವರು ಲೈಟ್ ವೇಟ್ ಮಾಯಿಶ್ಚರೈಸರ್ ನ ಯೂಸ್ ಮಾಡಬಹುದು. ಇನ್ನೊಂದು ಲಾಸ್ಟ್ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಹೇಗೆ, ಬಿಸಿಲಿಂದ ಪ್ರೊಟೆಕ್ಟ್ ಮಾಡೋದಕ್ಕೆ ಸನ್ಸ್ಕ್ರೀನ್ ನ ಯೂಸ್ ಮಾಡಬಹುದು. ಅದು ಯೂಸ್ ಮಾಡಿದ್ರೆ ಟ್ಯಾನಿಂಗ್ ಎಲ್ಲ ಕಡಿಮೆ ಆಗತ್ತೆ. ಸನ್ಸ್ಕ್ರೀನ್ ಯೂಸ್ ಮಾಡ್ಲೇಬೇಕಾ, ಯೂಸ್ ಮಾಡಿಲ್ಲ ಅಂದ್ರೆ ಕ್ಯಾನ್ಸರ್ ಬರುತ್ತಾ, ಸುಮಾರು ಜನಕ್ಕೆ ಈ ಡೌಟ್ ಇರುತ್ತೆ. ನಮ್ಮ ಇಂಡಿಯನ್ಸ್ಗೆ, ಭಾರತೀಯರಿಗೆ ಸ್ಕಿನ್ ಟೋನ್ ಸ್ವಲ್ಪ ಜಾಸ್ತಿ ಡಾರ್ಕ್ ಆಗಿರುತ್ತೆ, ಬ್ರೌನಿಶ್ ಆಗಿರುತ್ತೆ. ಅಂದ್ರೆ ನಮ್ಮ ಸ್ಕಿನ್ ಅಲ್ಲಿ ಮೆಲಾನಿನ್ ಅನ್ನೋ ಪಿಗ್ಮೆಂಟ್ ಒಳ್ಳೆ ಪ್ರಮಾಣದಲ್ಲಿ ಇದೆ ಅಂತ ಅರ್ಥ. ಈ ಮೆಲಾನಿನ್ ಅನ್ನೋದು ನಮ್ಗೆ ಸನ್ ಇಂದ ಪ್ರೊಟೆಕ್ಷನ್ ಕೊಡುತ್ತೆ, ಬಿಸಿಲಿಂದ ಪ್ರೊಟೆಕ್ಷನ್ ಕೊಡುತ್ತೆ. ಹಾಗಾಗಿ ಇಂಡಿಯನ್ಸ್ಗೆ ತ್ವಚೆಯ ಕ್ಯಾನ್ಸರ್ ಆಗೋದು ತುಂಬಾ ಕಡಿಮೆ. ಅದಕ್ಕಾಗಿ ನೀವು ಸನ್ಸ್ಕ್ರೀನ್ ಹಚ್ಚಿಲ್ಲ ಅಂದ್ರೂ ಕೂಡ ಅಷ್ಟೇನು ಡ್ಯಾಮೇಜ್ ಆಗೋದಿಲ್ಲ. ಬಟ್ ಹಚ್ಚೋದು ತುಂಬಾ ಒಳ್ಳೇದು. ಪ್ರತಿದಿನ ಸನ್ಸ್ಕ್ರೀನ್ ನ ಯೂಸ್ ಮಾಡಿ. ಈ 3 ಪ್ರಾಡಕ್ಟ್ಸ್ ಯೂಸ್ ಮಾಡಿದ್ರೆ ಸಾಕು. ಅದು ಬಿಟ್ರೆ ನಿಮ್ಗೆ ಏನಾದ್ರೂ ಸ್ಪೆಸಿಫಿಕ್ ಹೆಲ್ತ್ ಕಂಡೀಷನ್ ಇದೆ, ನನ್ನ ಸ್ಕಿನ್ಗೆ ಪಿಗ್ಮೆಂಟೇಶನ್ ಜಾಸ್ತಿ ಆಗಿದೆ, ಏನಾದ್ರೂ ಪ್ರಾಬ್ಲಮ್ ಇದೆ ಅಂದ್ರೆ ಸ್ಪೆಸಿಫಿಕ್ ಆಗಿ ಆವಾಗ ನೀವು ಸೀರಮ್ ನ ಯೂಸ್ ಮಾಡಬಹುದು. ಇಲ್ಲ ಅಂದ್ರೆ ಅವಶ್ಯಕತೆ ಇಲ್ಲ. ಸಾಧಾರಣವಾಗಿ ಜನ ಯೂಸ್ ಮಾಡೋದು ವಿಟಮಿನ್ ಸಿ ಸಿರಮ್. ವಿಟಮಿನ್ ಸಿ ಸಿರಮ್ ಅಂದ್ರೆ ವಿಟಮಿನ್ ಸಿ ಅಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಅಂದ್ರೆ ವಿಟಮಿನ್ ಸಿ ನ ನಾವು ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ. ಇದನ್ನ ಹಚ್ಕೊಳ್ಬೇಕಾ, ಅವಶ್ಯಕತೆ ಇಲ್ಲ. ಅದನ್ನ ನೀವು ತಿಂದ್ರೂ ಕೂಡ ಇನ್ಫ್ಯಾಕ್ಟ್ ಹಚ್ಚೋಕಿನ ಜಾಸ್ತಿ ತಿಂದ್ರೇನೆ ಉಪಯೋಗ ಆಗೋದು. ಸೊ ಅದಕ್ಕಾಗಿ ಪ್ರತಿದಿನ ಒಳ್ಳೆ ಆಂಟಿ ಆಕ್ಸಿಡೆಂಟ್ ರಿಚ್ ಇರುವ ಫುಡ್ ನ ತಿನ್ನಿ. ಆಂಟಿ ಆಕ್ಸಿಡೆಂಟ್ಸ್ ಯಾವ್ದ್ರಲ್ಲೆಲ್ಲ ಇರುತ್ತೆ ಅಂತ ಹೇಳಿದ್ರೆ ನಮ್ಮ ಹಣ್ಣು ಮತ್ತು ತರಕಾರಿ. ನೀವು ಬೇರೆ ಬೇರೆ ಕಲರ್ ಗಳನ್ನ ತರಕಾರಿ, ಹಣ್ಣುಗಳು ತಿನ್ನೋದ್ರಿಂದ ನಿಮ್ಮ ದೇಹಕ್ಕೆ ಒಳ್ಳೆ ಪ್ರಮಾಣದ ಆಂಟಿ ಆಕ್ಸಿಡೆಂಟ್ ಸಿಗುತ್ತೆ. ಅಥವಾ ವಿಟಮಿನ್ ಸಿ ಸಿಗಬೇಕು ಅಂದ್ರೆ ಈ ನಮ್ಮ ಪೇರಳೆ ಹಣ್ಣು, ಗ್ವಾವಾ ಅಂತ ಏನ್ ಹೇಳ್ತೀವಿ, ಪೇರಳೆ ಹಣ್ಣು ತುಂಬಾ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಲ್ಲಿಕಾಯಲ್ಲೂ ಕೂಡ ಒಳ್ಳೆ ಪ್ರಮಾಣದ ವಿಟಮಿನ್ ಸಿ ಇರುತ್ತೆ. ಸೊ ಇದೆರಡು ನೀವು ದಿನನಿತ್ಯ ಸೇವಿಸಬಹುದು. ನೆಕ್ಸ್ಟ್ ಏನು ಅಂತ ಹೇಳಿದ್ರೆ ನಮ್ಮ ತ್ವಚೆ ಚೆನ್ನಾಗಿರ್ಬೇಕು ಅಂದ್ರೆ ಕೊಲಾಜನ್ ಅನ್ನೋದು ತುಂಬಾ ಮುಖ್ಯ. ಅಂದ್ರೆ ನಾವು ಏಜ್ ಆಗ್ತಾ ಈ ವ್ರಿಂಕಲ್ಸ್ ಆಗ್ಬಾರ್ದು, ಲೈನ್ಸ್ ಬರಬಾರ್ದು, ತುಂಬಾ ಟೈಟ್ ಆಗಿ ನಮ್ ಸ್ಕಿನ್ ಇರಬೇಕು ಅಂದ್ರೆ ಅದಕ್ಕೆ ಒಳ್ಳೆ ಪ್ರಮಾಣದ ಕೊಲಾಜನ್ ಮುಖ್ಯ. ಕೊಲಾಜನ್ ಹೇಗೆ ಉತ್ಪಾದನೆ ಆಗುತ್ತೆ ಅಂತ ಹೇಳಿದ್ರೆ ಮತ್ತೆ ವಿಟಮಿನ್ ಸಿ ಇಂದ ಆಗತ್ತೆ, ಪ್ರೋಟೀನ್ ಇಂದ ಆಗತ್ತೆ. ನೀವು ಒಳ್ಳೆ ಪ್ರಮಾಣದ ಪ್ರೋಟೀನ್ ತಿಂತಾ ಇದ್ದೀರಾ, ಅದ್ರ ಜೊತೆಗೆ ವಿಟಮಿನ್ ಸಿ ಕೂಡ ತಿಂತಿದ್ದೀರಾ ಅಂದ್ರೆ ನಿಮ್ಮ ದೇಹದಲ್ಲಿ ಕೊಲಾಜನ್ ಉತ್ಪಾದನೆ ಆಗತ್ತೆ. ಅದರಿಂದ ನಿಮ್ಮ ಸ್ಕಿನ್ ಟೈಟ್ ಆಗಿ ರಿಂಕಲ್ಸ್ ಆಗಿರ್ಬಹುದು, ಲೈನ್ಸ್ ಆಗಿರ್ಬಹುದು, ಅದು ಕಾಣಿಸೋದಿಲ್ಲ. ಇನ್ನೊಂದು ತುಂಬಾ ಇಂಪಾರ್ಟೆಂಟ್ ಅಂದ್ರೆ ಇವತ್ತು ತುಂಬಾ ಫೇಮಸ್ ಆಗಿರುವಂತದ್ದು ಅಂತ ಹೇಳಿದ್ರೆ ಗ್ಲೂಟಾಥಯಾನ್ ನಿಮ್ಮ ಕ್ರೀಮ್ ಅಲ್ಲಿ ಇದೆ, ನಿಮ್ಮ ಜ್ಯೂಸ್ ಗಳಲ್ಲಿದೆ, ಸಪ್ಲಿಮೆಂಟ್ಸ್ ಗಳಲ್ಲಿದೆ. ಸ್ಕಿನ್ ಗ್ಲೋ ಬರಕ್ಕೆ ಸುಮಾರು ಜನ ತಗೋತಿದ್ದಾರೆ. ನಾನು ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ನಲ್ಲ, ವಿಟಮಿನ್ ಸಿ ಒಂದು ಒಳ್ಳೆ ಆಂಟಿ ಆಕ್ಸಿಡೆಂಟ್ ಅಂತ ಹೇಳಿದ್ನಲ್ಲ, ಅದೇ ರೀತಿ ಗ್ಲೂಟಾಥಯಾನ್ ಕೂಡ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ನಾವ್ ಇದಕ್ಕೆ ಟ್ಯಾಬ್ಲೆಟ್ಸ್ ತಗೋಬೇಕಾ, ಅವಶ್ಯಕತೆ ಇಲ್ಲ. ನಿಮ್ಗೆ ಏನಾದ್ರೂ ಸಿವಿಯರ್ ಪಿಗ್ಮೆಂಟೇಶನ್ ಇದೆ, ಸಿವಿಯರ್ ಪ್ರಾಬ್ಲಮ್ ಇದೆ, ಹೆಲ್ತ್ ಕಂಡೀಷನ್ ಇದೆ ಅಂದ್ರೆ ನಿಮ್ಮ ಡಾಕ್ಟರೇ ನಿಮ್ಗೆ ಗ್ಲೂಟಾಥಯಾನ್ ಟ್ಯಾಬ್ಲೆಟ್ಸ್ ಅಥವಾ ಇಂಜೆಕ್ಷನ್ಸ್ ನ ರೆಕಮೆಂಡ್ ಮಾಡ್ತಾರೆ, ಆವಾಗ ತಗೋಬಹುದು. ಇಲ್ಲ ಅಂತ ಹೇಳಿದ್ರೆ ಎಲ್ಲರಿಗೂ ಅವಶ್ಯಕತೆ ಇರೋದಿಲ್ಲ. ಮಾರ್ಕೆಟ್ ಅಲ್ಲಿ ಸಿಗುವಂತ ಪ್ರತಿಯೊಂದು ಸಪ್ಲಿಮೆಂಟು ನೀವು ತಗೋಬೇಕು ಅಂತ ಅವಶ್ಯಕತೆ ಇಲ್ಲ. ಪ್ರತಿಯೊಂದು ಸೀರಮ್ ಹಚ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ.
ಆಮೇಲೆ ಫೇರ್ನೆಸ್ ಕ್ರೀಮ್ ಹಚ್ತಾರೆ ಸುಮಾರು ಜನ, ಅದರಿಂದ ಕೂಡ ಪ್ರಾಬ್ಲಮ್ ಆಗುತ್ತೆ. ಸುಮಾರು ಜನ ಸ್ಟೀರಾಯ್ಡ್ಸ್ ಯೂಸ್ ಮಾಡ್ತಾರೆ. ಈ ಫೇರ್ನೆಸ್ ಕ್ರೀಮ್ ಏನಿರುತ್ತಲ್ಲ, 10 ದಿನದಲ್ಲಿ ಬೆಳಗ್ಗೆ ಕಾಣಿಸ್ತೀರಾ ಅನ್ನೋ ಕ್ರೀಮ್ಗಳನ್ನ ತಗೋಬೇಡಿ. ಅದರಲ್ಲಿ ಸ್ಟೀರಾಯ್ಡ್ಸ್ ಇರುತ್ತೆ. ಸ್ಟೀರಾಯ್ಡ್ಸ್ ಹಚ್ಚಿದಾಗ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಬಟ್ ಲಾಂಗ್ ಟರ್ಮ್ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಕಪ್ಪಗಾಗೋಗುತ್ತೆ. ಅದನ್ನ ರಿವರ್ಸ್ ಮಾಡೋಕ್ಕೂ ಆಗೋದಿಲ್ಲ. ನಿಮ್ಮ ಸ್ಕಿನ್ ಬ್ಯಾರಿಯರ್ ಕಂಪ್ಲೀಟ್ ಆಗಿ ಡಿಸ್ರಪ್ಟ್ ಆದ್ರೆ ಸ್ಕಿನ್ ಹೆಲ್ತ್ ಡ್ಯಾಮೇಜ್ ಆಗುತ್ತೆ, ಸ್ಕಿನ್ ಪ್ರಾಬ್ಲಮ್ ಶುರು ಆಗುತ್ತೆ. ಅದಕ್ಕಾಗಿ ಈ ಸ್ಟಿರಾಯ್ಡ್ ಕ್ರೀಮ್ಸ್ ಗಳನ್ನ ಯೂಸ್ ಮಾಡಬಾರ್ದು. ತುಂಬಾ ಮೈಲ್ಡ್ ಆಗಿರುವ ಮಾಯಿಶ್ಚರೈಸರ್ ಯೂಸ್ ಮಾಡಿದ್ರೆ ಸಾಕು. ನೀವು ಮನೆಯಲ್ಲೇ ತಯಾರು ಮಾಡಿರುವಂತ ಏನಾದ್ರೂ ಜೆಲ್ ಯೂಸ್ ಮಾಡಬಹುದು, ಕ್ರೀಮ್ಗಳು ಯೂಸ್ ಮಾಡಬಹುದು, ಅಥವಾ ಏನಾದ್ರೂ ಹರ್ಬಲ್ ನ್ಯಾಚುರಲ್ ಆಗಿ ಯೂಸ್ ಮಾಡಬಹುದು. ನಿಮ್ಮ ಸ್ಕಿನ್ ನ ಚೆನ್ನಾಗಿ ಕಾಪಾಡಬೇಕು, ಚೆನ್ನಾಗಿ ಕಾಣಿಸ್ಬೇಕು ಅಂದ್ರೆ ನೀರ್ ಕುಡಿಯೋದು ಕೂಡ ಅಷ್ಟೇ ಮುಖ್ಯವಾಗುತ್ತೆ. ನೀರ್ ಚೆನ್ನಾಗಿ ಕುಡಿದ್ರೆ ನಿಮ್ಮ ಸ್ಕಿನ್ ಜಾಸ್ತಿ ಕ್ಲಿಯರ್ ಆಗಿ ಇರುತ್ತೆ. ಅದಲ್ಲದೆ ನಿಮ್ಮ ಜೀರ್ಣಕ್ರಿಯೆ ಚೆನ್ನಾಗಿರ್ಬೇಕು. ಆಲ್ರೆಡಿ ಇದ್ರ ಬಗ್ಗೆ ನಾವು ಸುಮಾರು ಮಾತಾಡಿದೀವಿ, ಗಟ್ ಅಂಡ್ ಸ್ಕಿನ್ ಆಕ್ಸೆಸ್ ಅಂತ. ಸೊ ಜೀರ್ಣಕ್ರಿಯೆ ಚೆನ್ನಾಗಿ ಇಟ್ಕೊಳ್ಳಿ, ಚೆನ್ನಾಗಿ ಮಲ್ಕೊಳ್ಳಿ, ನಿದ್ದೆ ಚೆನ್ನಾಗಿ ಮಾಡಿ. ಯಾಕಂತ ಹೇಳಿದ್ರೆ ನಿಮ್ಮ ಸ್ಟ್ರೆಸ್ ಲೆವೆಲ್ಸ್ ಕಡಿಮೆ ಇದ್ದಾಗ ನಿಮ್ಮ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಿರುತ್ತೆ. ಸೊ ಸ್ಟ್ರೆಸ್ ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು? ಎಲ್ಲದಕ್ಕಿಂತ ಈಸಿ ಅಂಡ್ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನಮ್ಮ ನಿದ್ದೆ. ಸೊ ಇದೆಲ್ಲ ಕರೆಕ್ಟ್ ಆಗಿದ್ರೆ ನಿಮ್ಮ ತ್ವಚೆ ಆಟೋಮ್ಯಾಟಿಕ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಈಗ ನೆಕ್ಸ್ಟ್ ಏನ್ ಹಚ್ಕೋಬಹುದು? ಈ 3 ಹೇಳ್ದೆ ನಾನು. ನೀವು ಫೇಸ್ ವಾಶ್ ಅಂತ ಹೇಳ್ದೆ ಅಥವಾ ಕ್ಲೆನ್ಸರ್ ಇಲ್ಲ ಅಂತ ಹೇಳ್ದೆ. ಆಮೇಲೆ ನೆಕ್ಸ್ಟ್ ಸ್ಟೆಪ್ ಮಾಯಿಶ್ಚರೈಸರ್, ಆಮೇಲೆ ಪ್ರೊಟೆಕ್ಷನ್ಗೆ ಸನ್ಸ್ಕ್ರೀನ್. ಬಟ್ ಹರ್ಬಲ್ ಆಗಿ ಮನೆಯಲ್ಲಿ ನಾವು ಏನ್ ಹಚ್ಕೋಬಹುದು? ಈ ಫೇಸ್ ಮಾಸ್ಕ್ ಅಂತ ಹಚ್ಕೋಬಹುದು, ಫೇಸ್ ಪ್ಯಾಕ್ ಅಂತ ಹಚ್ಕೋಬಹುದು. ವಾರಕ್ಕೆ 1 ಇಲ್ಲ 2 ಸಲ ನಿಮ್ಗೆ ಪಿಂಪಲ್ಸ್ ಇದ್ರೆ ಈ ಬೇವಿನ ಪುಡಿ ಇರುತ್ತೆ, ಅದನ್ನ ಹಚ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ಕಡಲೆ ಹಿಟ್ಟು ಮಿಕ್ಸ್ ಮಾಡಿ ಅದಕ್ಕೆ ಒಂಚೂರು ಮೊಸರು ಹಾಕಿ ನಿಮ್ ಮುಖಕ್ಕೆ ಹಚ್ಕೋಬಹುದು. ಅದು ನಿಮ್ಗೆ ಪಿಂಪಲ್ಸ್ ಕಮ್ಮಿ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಇಲ್ಲ ಅಂದ್ರೆ ಇದಕ್ಕೆ ಅರಿಶಿಣ, ಚಂದನ ಎಲ್ಲ ಸೇರಿಸಬಹುದು. ಇಲ್ಲ ನಮ್ಗೆ ಪಿಂಪಲ್ಸ್ ಇಲ್ಲ, ಡ್ರೈ ಸ್ಕಿನ್ ಇದೆ ಅಂತ ಹೇಳಿದ್ರೆ ನೀವು ಹಾಲು ಅದಕ್ಕೆ ಸ್ವಲ್ಪ ಕಡಲೆ ಹಿಟ್ಟು, ಬೇಕಿದ್ರೆ ನಿಮ್ಗೆ ಪಿಗ್ಮೆಂಟೇಶನ್ ಇದ್ರೆ ಜೇಷ್ಠಿ ಮಧು ಅಥವಾ ಮುಲೇಠಿ ಅಂತ ಹೇಳ್ತೀವಿ, ಅದರ ಪೌಡರ್ ಹಾಕ್ಬಹುದು. ಇಲ್ಲ ಮನೇಲಿ ಏನಾದ್ರೂ ಹಾಕ್ಬೇಕು ಅಂದ್ರೆ ಅರಿಶಿಣ ಹಾಕ್ಬಹುದು, ಮತ್ತೆ ಹನಿ ಹಾಕ್ಬಹುದು. ಇದೆಲ್ಲ ಸೇರಿ ಒಂದು ಫೇಸ್ ಪ್ಯಾಕ್ ಮಾಡ್ಕೊಳ್ಳಿ. ವಾರಕ್ಕೆ 1 ಇಲ್ಲ 2 ಬಾರಿ ಹಚ್ಕೊಳ್ಳಿ. ಒಂದು 15 ನಿಮಿಷ ಇಟ್ಟು ಫೇಸ್ ವಾಶ್ ಮಾಡ್ಕೋಬಹುದು. ಸೊ ಇದು ಹಚ್ಕೋಬಹುದು. ರೆಗ್ಯುಲರ್ ಆಗಿ ಆಲೋವೆರಾ ಜೆಲ್ ಕೂಡ ಯೂಸ್ ಮಾಡಬಹುದು. ಸ್ಕಿನ್ ಸಾಫ್ಟ್ ಆಗಿಡುತ್ತೆ. ಏನಾದ್ರೂ ಅಲರ್ಜೀಸ್ ಇದ್ರೆ ಕೂಡ ಕಡಿಮೆ ಮಾಡುತ್ತೆ. ಅದಲ್ಲದೆ ಗ್ಲಿಸರಿನ್ ಇದೆ, ವಿಟಮಿನ್ ಇ ಇದೆ ನಿಮ್ಮ ಸ್ಕಿನ್ ಚೆನ್ನಾಗಿ ಇಟ್ಕೊಳ್ಳಕ್ಕೆ. ಇದೆಲ್ಲ ಕೂಡ ರೆಗ್ಯುಲರ್ ಆಗಿ ಯೂಸ್ ಮಾಡಬಹುದು. ನೀವೇನಾದ್ರೂ ಕ್ರೀಮ್ ತಗೋತಿದ್ದೀರಾ ಅಥವಾ ಫೇಸ್ ವಾಶ್ ತಗೋತಿದ್ದೀರಾ ಅಂದ್ರೆ ಈ ಬೇಸಿಕ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಇದೆಯಾ ಅಂತ ನೋಡಿ. ತುಂಬಾ ಜಾಸ್ತಿ ಕೆಮಿಕಲ್ ಇರುವಂತ ಪ್ರಾಡಕ್ಟ್ಸ್ ನ ಯೂಸ್ ಮಾಡಬೇಡಿ. ನಿಮ್ಗೆ ಏನಾದ್ರೂ ತುಂಬಾ ಸ್ಕಿನ್ ಡ್ರೈ ಇದೆ ಅಂದ್ರೆ ನಾವು ತಯಾರು ಮಾಡಿರುವಂತ ಒಂದು ಪ್ರಾಡಕ್ಟ್ ಇದೆ. ಇದು ಫೇಸ್ ಆಯಿಲ್, ಗೋಲ್ಡನ್ ಗ್ಲೋ ಫೇಸ್ ಆಯಿಲ್ ಅಂತ ಕರಿತೀವಿ ಇದನ್ನ. ಇದು ನಿಮ್ಮ ಕುಂಕುಮಾದಿ ತೈಲ ಎಲ್ಲ ಇರುತ್ತಲ್ಲ ಅದೇ ರೀತಿ ಇದು ಕೂಡ ನ್ಯಾಚುರಲ್ ಫೇಸ್ ಆಯಿಲ್. ಇದರಲ್ಲಿ ಕೇಸರ್ ಇದೆ, ರೋಸ್ ಇದೆ, ಮತ್ತೆ ಇದನ್ನ ಬೇಸ್ ಏನು ಅಂದ್ರೆ ನಿಮ್ಮ ಬಾದಾಮ್ ಎಣ್ಣೆ ಮತ್ತು ಎಳ್ಳೆಣ್ಣೆ. ಇವೆರಡು ಎಣ್ಣೆಗಳು ಆಯುರ್ವೇದದಲ್ಲಿ ಹೇಳಲಾಗಿದೆ ನಿಮ್ಮ ಸ್ಕಿನ್ ಸಾಫ್ಟ್ ಇಡಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತ. ನಿಮ್ಗೇನಾದ್ರೂ ಡ್ರೈ ಸ್ಕಿನ್ ಇದ್ರೆ ಈ 2 ಎಣ್ಣೆನ ಸೇರಿಸ್ಬಿಟ್ಟು ಮನೆಯಲ್ಲೇ ಹಚ್ಕೊಳ್ಬಹುದು. ಅಥವಾ ಫೇಸ್ ಆಯಿಲ್ ನ ತಗೊಳ್ಳಿ. ಇದರಲ್ಲಿ ನಾವು ಮಂಜಿಷ್ಟ ಕೂಡ ಹಾಕಿದೀವಿ. ಮಂಜಿಷ್ಟ ಕೂಡ ಒಂದು ಆಯುರ್ವೇದಿಕ್ ಗಿಡಮೂಲಿಕೆ. ಈ ಮಂಜಿಷ್ಟನ ಹಚ್ಕೊಳ್ಳೋದ್ರಿಂದ ಟ್ಯಾನಿಂಗ್ ಆಗಿರೋದು, ಪಿಗ್ಮೆಂಟೇಶನ್ ಆಗಿರೋದು ಕಡಿಮೆ ಆಗುತ್ತೆ. ಅದ್ರ ಜೊತೆ ಇದರಲ್ಲಿ ಕೇಸರ್ ಇದೆ, ಚಂದನ ಇದೆ, ಕಸ್ತೂರಿ ಅರಿಶಿಣ ಇದೆ. ಇದೆಲ್ಲ ಸೇರಿಸ್ಬಿಟ್ಟು ಮಾಡಿರುವಂತ ಎಣ್ಣೆ. ಸೊ ಪ್ರತಿ ರಾತ್ರಿ ಇದನ್ನ ಹಚ್ಕೊಂಡು ಒಂದು 15 ನಿಮಿಷ ಕಾಲ ಬಿಟ್ಟು ಫೇಸ್ ವಾಶ್ ಮಾಡ್ಕೋಬಹುದು ಪಿಂಪಲ್ಸ್ ಇದ್ರೆ. ಪಿಂಪಲ್ಸ್ ಇಲ್ಲ ಅಂದ್ರೆ ನೀವು ರಾತ್ರಿ ಒಂದು 2-3 ಡ್ರಾಪ್ಸ್ ಇದನ್ನ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಮಲ್ಕೊಳ್ಳಿ. ಬೆಳಿಗ್ಗೆ ಎದ್ದು ವಾಶ್ ಮಾಡ್ಕೊಳ್ಳಿ. ಸೊ ನಿಮ್ಗೆ ಸ್ಕಿನ್ ಸಾಫ್ಟ್ ಕೂಡ ಆಗುತ್ತೆ, ಟ್ಯಾನಿಂಗ್ ಕೂಡ ಕಡಿಮೆ ಆಗುತ್ತೆ. ನ್ಯಾಚುರಲಿ ಕೆಮಿಕಲ್ಸ್ ಇಲ್ದೆಲೆ ನಿಮ್ಮ ಟ್ಯಾನಿಂಗ್, ಪಿಗ್ಮೆಂಟೇಶನ್ ನ ಕಡಿಮೆ ಮಾಡ್ಕೊಳ್ಬಹುದು. ಮತ್ತೆ ಸ್ಕಿನ್ ಗ್ಲೋನ ನ್ಯಾಚುರಲ್ ಆಗಿ ಇಂಪ್ರೂವ್ ಮಾಡ್ಕೋಬಹುದು. ಇದರಿಂದ ನಿಮ್ಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಗಳು ಆಗೋದಿಲ್ಲ. ನಿಮ್ಗೇನಾದ್ರೂ ಈ ಪ್ರಾಡಕ್ಟ್ ನ ಬೈ ಮಾಡಬೇಕು, ಪರ್ಚೇಸ್ ಮಾಡಬೇಕು ಅಂತ ಹೇಳಿದ್ರೆ ಈ ವಿಡಿಯೋ ಕೆಳಗಡೆ ನಾವು ಅದರ ಲಿಂಕ್ ನ ಕೊಟ್ಟಿರ್ತೀವಿ. ಅಮೆಝಾನ್ ಅಲ್ಲಿ ಅವೈಲೇಬಲ್ ಇದೆ. ಸೊ ನೀವು ಆ ಲಿಂಕ್ ನ ಕ್ಲಿಕ್ ಮಾಡಿ ನಿಮ್ಗೆ ಈ ಪ್ರಾಡಕ್ಟ್ ನ ಆರ್ಡರ್ ಮಾಡ್ಕೊಳ್ಬಹುದು. ಪ್ರತಿದಿನ ಇದನ್ನ ಯೂಸ್ ಮಾಡಿ ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ.
ಈ ಓವರ್ ನೈಟ್ ಆಗಿ ಬರುವಂತ ರಿಸಲ್ಟ್ಸ್ ನ ಯಾವ್ದ್ರಿಂದನೂ ಎಕ್ಸ್ಪೆಕ್ಟ್ ಮಾಡಬೇಡಿ. ಯಾವುದೇ ಪ್ರಾಡಕ್ಟ್ ಮೇಲೆ 10 ದಿನದಲ್ಲಿ ನಿಮ್ಗೆ ಗ್ಲೋ ಬರುತ್ತೆ ಅಥವಾ ನಿಮ್ಗೆ 10 ದಿನದಲ್ಲಿ ಸ್ಕಿನ್ ಟೋನ್ ಚೇಂಜ್ ಆಗುತ್ತೆ, ಪಿಗ್ಮೆಂಟೇಶನ್ ಹೋಗುತ್ತೆ ಅಂತ ಹೇಳ್ತಿದ್ರೆ ಆ ರೀತಿ ಪ್ರಾಡಕ್ಟ್ಸ್ ನ ಖಂಡಿತವಾಗ್ಲೂ ತಗೋಬೇಡಿ. ಯಾಕಂದ್ರೆ ಅದರಲ್ಲಿ ಕೆಮಿಕಲ್ಸ್ ಗಳು ಜಾಸ್ತಿ ಇರುತ್ತೆ. ಈ ರೀತಿ ಕೆಮಿಕಲ್ಸ್ ಗಳನ್ನ ಹಚ್ಚೋದ್ರಿಂದ ನಿಮ್ಮ ಸ್ಕಿನ್ ಬ್ಯಾರಿಯರ್ ಡಿಸ್ರಪ್ಟ್ ಆಗುತ್ತೆ. ಸೊ ಆದಷ್ಟು ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ನ ಚೆನ್ನಾಗಿ ಇಟ್ಕೊಳ್ಳಕ್ಕೆ ಪ್ರಯತ್ನ ಮಾಡಿ. ಮತ್ತಿಷ್ಟು ಮಾಹಿತಿ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಧನ್ಯವಾದ.